ದೇವರ ನಾಡಿನಲ್ಲಿ ನಡೆದಂತಹ ಮಹಾ ದುರಂತಕ್ಕೆ ಸಾವಿನ ಸಂಖ್ಯೆಗಳು ಹೆಚ್ಚಳವಾಗ್ತಾ ಇದೆ. ಸರ್ಚ್ ಆಪರೇಷನ್ ನಡೆಸಿದಷ್ಟು ಇದೀಗ ಮೃತದೇಹಗಳ ಸಂಖ್ಯೆ ಹೆಚ್ಚಳವಾಗ್ತಾ ಹೋಗ್ತಾ ಇದೆ. ಸಾಲು ಸಾಲು ಮೃತದೇಹಗಳು ಪತ್ತೆಯಾಗ್ತಾ ಇವೆ. ವಯನಾಡಿನಲ್ಲಿ ಜೆಸಿಬಿ ಮೂಲಕ ತೀವ್ರವಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಮಣ್ಣಿನ ಅವಶೇಷಗಳ ಅಡಿಯಲ್ಲಿ ಸಿಲುಕಿದಂತಹ ಮಹಿಳೆಯೊಬ್ಬರು ಜೀವಂತವಾಗಿ ರಕ್ಷಣೆ ಮಾಡಲಾಗಿದೆ. ಮಹಿಳೆಯೊಬ್ಬರನ್ನ ಜೀವಂತವಾಗಿ ರಕ್ಷಣೆ ಮಾಡಲಾಗಿದೆ. ಪವಾಡವೆಂಬಂತೆ ಮಹಿಳೆ ಜೀವಂತವಾಗಿ ಹೊರಬಂದಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿ ಮಹಿಳೆಯೊಬ್ಬರು ಸಾವುಗೆದ್ದು ಬಂದಿದ್ದಾರೆ. ಇದುವರೆಗೆ 1500ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ. ಅವಶೇಷಗಳೇ ಬಿಚ್ಚಿಡ್ತಾ ಇವೆ. ಇದೀಗ ಭೂಕುಸಿತದ ಕರಾಳತೆಯನ್ನ, ಈ ಭೂಕುಸಿತ ಎಷ್ಟು ಕರಾಳವಾಗಿತ್ತು, 230 ಸಾವುಗಳು ಹೇಗಾಯಿತು, 400ರಷ್ಟು ಮನೆಗಳು ಯಾವ ರೀತಿಯಾಗಿ ಮಣ್ಣಿನ ಅಡಿಯಲ್ಲಿ ಕುಸಿದು ನೀರಿನಲ್ಲಿ ಕೊಚ್ಚಿ ಹೋಯಿತು. ಇನ್ನು ಅದೇ ರೀತಿಯಾಗಿ ಅನೇಕ ಬದುಕುಗಳು, ಅನೇಕ ಕುಟುಂಬಗಳ ಜೀವನ ಸಂಪೂರ್ಣವಾಗಿ ನೀರಿನಲ್ಲಿ ಯಾವ ರೀತಿಯಾಗಿ ಕೊಚ್ಚಿ ಹೋಯಿತು, ಅದೇ ರೀತಿಯಾಗಿ ಮಣ್ಣಿನ ಅಡಿಯಲ್ಲಿ ಸಂಪೂರ್ಣವಾಗಿ ಧ್ವಂಸವಾಗಿ ಹೋಯಿತು. ಇದೆಲ್ಲವೂ ಕೂಡ ಈಗ ಬದುಕಿ ಬರ್ತಾ ಇರುವಂತಹ ಈ ಜನ ಏನಿದ್ದಾರೆ, ಇವರನ್ನು ನೋಡಿದ್ರೆ ಅಲ್ಲಿಯ ಪರಿಸ್ಥಿತಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಗೊತ್ತಾಗತ್ತೆ. ಆ ಪರಿಸ್ಥಿತಿಯ ಭೀಕರತೆ ಯಾವ ರೀತಿಯಾಗಿ ಇದೆ, ಕುಟುಂಬದವರು ಬದುಕಿದಾರೋ ಇಲ್ವೋ ಅದು ಕೂಡ ಗೊತ್ತಿಲ್ಲ. ಈ ನಡುವೆ ಅಳೆದುಳಿದವರು ಯಾರ್ಯಾರಿದ್ದಾರೆ ತಮ್ಮವರನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಹರಸಾಹಸ ಪಡ್ತಾ ಇದ್ದಾರೆ. NDRF ಹಾಗೂ SDRF ತಂಡಗಳಿಂದ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಇನ್ನು ಅದೇ ರೀತಿಯಾಗಿ ಹುಡುಕಾಡಿದಷ್ಟು ಇದೀಗ ಸಾಕಷ್ಟು ಮೃತದೇಹಗಳು ಪತ್ತೆಯಾಗ್ತಾ ಇದೆ. ಇನ್ನೂ ಅನೇಕರು ನಾಪತ್ತೆಯಾಗಿದ್ದಾರೆ. ಹೀಗಾಗಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಅವಶೇಷಗಳ ಅಡಿಯಲ್ಲಿ ಸಾಲು ಸಾಲು ಹೆಣಗಳು ಪತ್ತೆಯಾಗ್ತಾ ಇದೆ. ಮೇಪಾಡಿ, ಮುಂಡಕ್ಕೈ, ಚೂರ್ಕಲ್, ಮಲೈನಲ್ಲಿ ಇದೀಗ ಕಾರ್ಯಾಚರಣೆ ತೀವ್ರಗೊಳ್ತಾ ಇದೆ. ಯಾರು ಊಹೆ ಮಾಡಲಾಗದಂತಹ ಒಂದು ಘಟನೆ ನಡೆದು ಹೋಯಿತು. ಘಟನೆಯಲ್ಲಿ 200ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸಾವನ್ನಪ್ಪಿದವರ ಗುರುತು ಪತ್ತೆ ಹಚ್ಚೋದಕ್ಕೂ ಕೂಡ ಹರಸಾಹಸ ಪಡಲಾಗ್ತಾ ಇದೆ. ಮತ್ತೊಂದೆಡೆಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಯಾರ್ಯಾರು ಬದುಕುಳಿದಿದ್ದಾರೆ ಅವರೆಲ್ಲರನ್ನ ಅಲ್ಲಿಂದ ಸುರಕ್ಷಿತ ಸ್ಥಳಕ್ಕೆ ವರ್ಗಾವಣೆ ಮಾಡುವಂತಹ ಕೆಲಸದಲ್ಲೂ ಕೂಡ ಭರದಿಂದ ಕಾರ್ಯನಿರತರಾಗಿದ್ದಾರೆ SDRF ಹಾಗೂ NDRF ತಂಡದ ಸಿಬ್ಬಂದಿಗಳು. ಇನ್ನು ಅದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳು ಕೂಡ ನೆರವಿನ ಹಸ್ತವನ್ನು ಚಾಚ್ತಾ ಇವೆ. CM ಸಿದ್ದರಾಮಯ್ಯ ಅವರು ಕೂಡ ನಮ್ಮ ನೆರೆಯ ರಾಜ್ಯಕ್ಕೆ ನಾವು ಸಕಲ ಸಹಾಯಗಳನ್ನು, ನೆರವುಗಳನ್ನು ನೀಡೋದಕ್ಕೆ ಸಿದ್ಧರಿದ್ದೀವಿ ಅಂತ ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಪಿಣರಾಯಿ ವಿಜಯನ್ ಅವರ ಜೊತೆಯಲ್ಲೂ ಕೂಡ ಮಾತನಾಡಿದ್ದಾರೆ. ಕರ್ನಾಟಕದ ಅನೇಕರು ಸಾವನ್ನಪ್ಪಿದಂತಹ ಘಟನೆ, ಒಂದೇ ಕುಟುಂಬದ 11 ಜನ ಇದೇ ಒಂದು ದುರಂತದಲ್ಲಿ ಸಾವನ್ನಪ್ಪಿದರು. ಅದರಲ್ಲೂ ಆ ಪುಟ್ಟ ಬಾಲಕನ ಮೃತದೇಹ ಇಡೀ ದೇಶ ಕಂಬನಿ ಮಿಡಿಯುವಂತಹ ಒಂದು ಘಟನೆಗೆ ಸಾಕ್ಷಿಯಾಯಿತು. ಇನ್ನು ದೃಶ್ಯಾವಳಿಯಲ್ಲೂ ಕೂಡ ನೋಡ್ತಾ ಇದ್ದೀರಿ, ಅನೇಕ JCB ಹಿಟಾಚಿಗಳ ಮೂಲಕವಾಗಿ ಯಾವ್ಯಾವ ಮನೆಗಳ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವಂತಹ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಎಲ್ಲ ಅವಶೇಷಗಳನ್ನು ತೆರವು ಮಾಡಿ ರಕ್ಷಣೆ ಮಾಡುವಂತಹ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ.